September we met, I could tell by your smile. You hadn't been with a good girl like me in a while. Yeah, you were impressed, couldn't leave me alone. Text me every time that you pick up the phone. ಶ್ರೀಕೃಷ್ಣ ಮಾಡೋದಕ್ಕೋಸ್ಕರ ನಾನಿಲ್ಲಿ ಮಗುವಿಗೆ ಹಾಕೋದಕ್ಕೆ ಒಂದು ಹೆವಿ ಮುತ್ತಿನ ಸರ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಸಿಗುವಂಥ ರೆಡಿಮೇಡ್ ಒಂದು ಕಿರೀಟ ತೊಗೊಂಡಿರೋದು. ಅದಕ್ಕೆ ಹಿಂದೆ ಲೇಸ್ ಇತ್ತು ಆ್ಯಕ್ಚುಲಿ. ಸೊ ಲೇಸು ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಮೊದಲೇ ಸ್ವಲ್ಪ ಈ ರೀತಿ ಬಟ್ಟೆನಿಂದ ಸ್ವಲ್ಪ ಹೊಲ್ಕೊಂಡು ಇಟ್ಕೊಂಡೀನಿ. ಇದರಿಂದ ಒಂದು ತಲೆಗೆ ಈಸಿಯಾಗಿ ಕಟ್ಟಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಮಾಡೀನಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೇ ಬಾಜು ಬಂದು ಕೂಡ ನಾನು ಎಕ್ಸ್ಟ್ರಾನ ಅರ್ಬಿನ ಸೂಜಿ ದಾರದಿಂದ ಹಾಕಿ ಹೊಲ್ದೀನಿ. ಆ್ಯಂಡ್ ಇದು ಒಂದು ಓಡ್ನಿ ಇದೆ ಆ್ಯಕ್ಚುಲಿ. ಸೊ ಕಾಟನ್ ಅದ. ಸೊ ಹಳದಿ ಕಲರ್ ಆದರೆ ಸ್ವಲ್ಪ ಚೆಂದ ಕಾಣ್ತೈತೆ ಅಂತ ತೊಗೊಂಡೆ. ಆ್ಯಂಡ್ ಇದು ಕೆಂಪು ಕಲರ್ ಇದು ಬ್ಲೌಸ್ ಪೀಸು. ಸೊ ಇದನ್ನು ಅವ್ನು ನಡಕ್ಕೆ ಕಟ್ಟೋಣ ಅಂಥೇಳಿ ತೊಗೊಂಡಿನಿ. ಇದು ಆಲ್ತಾ ಅಂಥೇಳಿ ಭರತನಾಟ್ಯ ಮಾಡುವಾಗೆಲ್ಲ ಹಚ್ಕೋತಾರಲ್ಲ ಕಾಲಿಗೆಲ್ಲ ಕೆಂಪು ಕಲರು. ಸೊ ಅದಕ್ಕೆ ಆಲ್ತಾ ಅಂತ ಹೇಳ್ತಾರೆ. ಸೊ ಇದು ನಾನು ಆಲ್ತಾ ಲಿಕ್ವಿಡ್ ತೊಗೊಂಡಿಲ್ಲ, 2 ಪೌಡರ್ ಮಿಕ್ಸ್ ಮಾಡಿದರೆ ಆಲ್ತಾ ರೆಡಿ ಆಗ್ತದೆ. ಇದು ನಾನಿಲ್ಲಿ ಲಿಪ್ಸ್ಟಿಕ್ ತೊಗೊಂಡಿನಿ, ಆಮೇಲೆ ಕೆಂಪು ಕುಕ್ಮ ತೊಗೊಂಡಿದ್ದೀನಿ. ಸೊ ಇದು ಆಲ್ತಾ ಹ್ಯಾಂಗ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೇನಂತ. ಇದು ತುಂಬ ಈಸಿ ಇರ್ತದೆ, ಮಾರ್ಕೆಟ್ ಹೋಗಿ ಸಿಕ್ಕರೆ ತೊಗೋರಿ. ರೆಡಿಮೇಡ್ ಇರೋ ಆಲ್ತಾ ಇರುತ್ತಲ್ಲ ಅದು ಸ್ವಲ್ಪ ಅಷ್ಟೊಂದು ಚಲೋ ಇರೋದಿಲ್ಲ ಸ್ಕಿನ್ಗೆ. ಸೊ ಇದು ಹೇಳಿದರೆ ಯಾವುದಾದ್ರು ಬಣ್ಣದ ಅಂಗಡಿಯಲ್ಲಿ ಕೂಡ ಸಿಗುತ್ತಂತ ಅನ್ಕೋತೀನಿ. ಸೊ ನಾ ಮಾತ್ರ ಬಣ್ಣದ ಅಂಗಡಿ ಒಳಗೆ ತೊಗೊಂಡು ಬಂದಿರೋದಿದ್ದು. ಈ ರೀತಿ ಹಸಿರು ಕಲರ್ ಇರ್ತದೆ. ಇದು ಒಂದು ಡಾರ್ಕ್ ಗ್ರೀನ್ ಕಲರ್ ಅದ. ಭಾಳ ತೊಗೊಳ್ಬೇಕಾಗಿಲ್ಲ, ಒಂದು ಚಿಟಿಕೆ ತೊಗೊಂಡ್ರೆ ಸಾಕಿದು. ಆ್ಯಂಡ್ ಇದು ಹಳದಿ ಕಲರ್ ಅದ. ಇದು ಕೂಡ ಒಂದು ಚಿಟಿಕೆ ಹಾಕಿದರೆ ಸಾಕು. ನೀವು ನೋಡಕತ್ತೀರಿ ಸ್ವಲ್ಪ ನೀರಿತ್ತು ಆಲ್ರೆಡಿ. ಸೊ ಅದು ಕೆಂಪು ಕಲರಲ್ಲಿ ಬದಲಾಗತ್ತೈತಿ. ಇಷ್ಟೇ ನೀರು ಹಾಕಿ ಸ್ವಲ್ಪ ಅದನ್ನ ನೀವು ಮಿಕ್ಸ್ ಮಾಡಿಬಿಟ್ರೆ ಅಂದರೆ ಆಲ್ತಾ ರೆಡಿ ಆಗ್ತದೆ. ಈ ಆಲ್ತಾ ಭಾರಿ ಡಾರ್ಕ್ ರೆಡ್ ಇರ್ತದೆ. ಆ್ಯಂಡ್ ಕಾಲಿಗೆ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಈ ಕಡೆ ಎಲ್ಲ ನಾವೆಲ್ಲ ಇದನ್ನೇ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಇದನ್ನ ನಾನೀಗ ತೊಗೊಂಡೀನಿ. ಸೊ ನೋಡಿರಿ ಕೈ ನೋಡಿರಿ ನನ್ನ ಕೆಂಪು ಎಷ್ಟಾಗ್ಯದ. ಮಗ 1.5 ವರ್ಷ ಮಾತ್ರ ಅದ ಇವನಿಗೆ. ಸೊ ಇವ ಅಕಸ್ಮಾತ್ ಎದ್ದಿದ್ದ ಅಂತಂದರೆ ಇವ ರೆಡಿ ಮಾಡೋಕ್ಕೆ ನಮ್ಗೆ ಕೊಡ್ತಿರ್ಲಿಲ್ಲ. ತುಂಬ ಸಣ್ಣವದನ. ಸಣ್ಣ ಮಕ್ಕಳಿಗೆ ರೆಡಿ ಮಾಡುವ ಭಾಳ ಕಿರಿಕಿರಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಇವಂಗೆ ಊಟ ಮಾಡಿಸಿ ಮಲಗಿಸಿದ ಮೇಲೆ ಇವಂಗೆ ರೆಡಿ ಮಾಡತ್ತೀನಿ. ಸೊ ದೋತ್ರ ಕಟ್ಟೋಕ್ಕಿಂತ ಮುಂಚೆಗೆ ಅವಂಗೆ ಪ್ಯಾಡ್ ಕೂಡ ನಾ ಹಾಕೀನಿ. ಪ್ಯಾಡ್ ಹಾಕಿ ಆದಮೇಲೆ ದೋತ್ರನ ಇಲ್ಲೇ ಅವಂಗೆ ಕಟ್ಟಾಕತ್ತೀನಿ. ಈಸಿಯಾಗಿ ದೋತ್ರಾನ ಈ ರೀತಿ ಉಡಿಸ್ಬೋದು. ಸೊ ಅಕಸ್ಮಾತ್ ನಿಮ್ಗೆ ಬರೋದಿಲ್ಲ ಅಂತಂದರೆ ಇಲ್ಲಿ ನಾನು ತೋರ್ಸಕತ್ತೀನಿ. ತುಂಬ ಈಸಿ ಅದ. ಇದೇ ರೀತಿ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಇವಾಗ ಎದ್ಮೇಲೆ ಏನು ಮಾಡ್ತಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಇವಾಗ ಜಾಸ್ತಿ ಹೊತ್ತು ಇಟ್ಕೊಳ್ಳೋದೇ ಇಲ್ಲ ಏನನ್ನು. ಇವಾಗ ಎದ್ದಾಗ ಒಂದು ಸಾರಿ ನಾನು ದೋತ್ರ ಕಟ್ಟಿ ನೋಡೀನಿ, ಬಟ್ ಹಗಲೆಲ್ಲ ತೆಗಿಯಾಗದ ಒಗ್ಯಾಕತ್ತಿದ್ದ. ಸೊ ಅದಕ್ಕೋಸ್ಕರ ಈ ರೀತಿ ಕಟ್ಟಿವಿ. ಸಪೋಸ್ ನೀವು ಎದ್ಮೇಲೆ ಇದನ್ನು ಇಟ್ಕೋತಾನೆ ನಿಲ್ಲೋ. ಸೊ ಆಲ್ಮೋಸ್ಟ್ ನಾನು ಟ್ರೈ ಮಾಡತ್ತೀನಿ. ಅವ ಮಲ್ಕೊಂಡಾಗ್ಲೂ ರೆಡಿ ಮಾಡಿ ಅವ್ಗೆ ಸ್ವಲ್ಪ ಎಬಿಸಿ ಫೋಟೋ ತೆಗೆದ್ರ ಆತಂಥೇಳಿ. ಸೊ ನೋಡು ಏನಾಗುತ್ತಂತೆ.
ಫ್ರೆಂಡ್ಸ್, ಈ ಫೋಟೋ ಶೂಟ್ ಕೂಡ ನಾನು ಮಾಡೀನಿ. ಸೊ ಇವಂದೆಲ್ಲ ಮತ್ತು ಆಮೇಲೆ ಎಡಿಟಿಂಗ್ ಕೂಡ ನಾನು ಮಾಡಿದ್ದು. ಸೊ ಹೆಂಗೆ ಅನಿಸ್ತಂತ ಕಮೆಂಟ್ ಒಳಗೆ ತಿಳಿಸ್ರಿ. ಆಲ್ಮೋಸ್ಟ್ ನಾವು ಮಲ್ಕೊಂಡು ಈಗ ಫೋಟೋ ಶೂಟ್ ಮಾಡ್ತೀವಿ ನಾವು. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ನಮ್ಮ ಲಿಟಲ್ ಕೃಷ್ಣ ಇವಾಗ ರೆಡಿ ಆಗ್ಯಾನು. ಸಪೋಸ್ ಈಗ ಎಬ್ಬಿಸಿ ನೋಡ್ತೀವಿ, ಸಪೋಸ್ ಎದ್ದಿಲ್ಲ ಅಂತಂದರೆ ಇದೇ ರೀತಿ ನೀವು ಅಕಸ್ಮಾತ್ ಮಲ್ಕೊಂಡ್ರು ಕೂಡ ನಾವು ಫೋಟೋ ಶೂಟ್ ಮಾಡ್ಬೋದು. ಆ್ಯಂಡ್ ನಿಂತ ಓಡಾಡಕತ್ತಿದ್ದು ಕೂಡ ಫೋಟೋ ಶೂಟ್ ಮಾಡ್ಬೋದು. ಸೊ ಫೋಟೋ ಶೂಟ್ ಮಾಡೋದಕ್ಕೆ ನಾವು ಏನೇನು ಮಾಡತ್ತೀವಿ ಅಂತೇಳಿ ನಿಮ್ಗೆ ಕೂಡ ಫ್ರೆಂಡ್ಸ್, ಫೋಟೋ ಶೂಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಈ ರೀತಿ ನವಿಲ್ಗರಿನ ತರಿಸಿದ್ದೆ ಅಂತ ಮೊದಲೇ ನಿಮಗೆ ಹಿಂದಿನ ಒಂದು ವಿಡಿಯೋದ ತೋರಿಸಿದ್ದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಹಳ್ಳಿನ ಒಂದು ಬಟ್ಟೆಲ್ಲ ಹಾಕಿ ಸೈಡಲ್ಲಿ ಸ್ವಲ್ಪ ಹರಿವೇನಿ, ಅಂದರೆ ಎಲ್ಲ ಅಗಲ ಮಾಡೀನಿ, ಕೈಯಲ್ಲಿ ಕೊಳಲು ಕೊಟ್ಟೀನಿ. ಸೊ ನಾರ್ಮಲಾಗಿ ಮಲ್ಕೊಂಡಿದ್ದು ನಾವು ಹೇಳಕತ್ತಿರ್ಲಿಲ್ಲ. ಸೊ ಆ ಟೈಮ್ನಾಗ ನಾವು ಫೋಟೋಸ್ ಕೂಡ ತೊಗೋಬೇಕಾಗಿತ್ತು. ಸೊ ಈ ರೀತಿ ಮಾಡೀನಿ. ನಂತರ ಇದನ್ನು ಎಡಿಟ್ ಕೂಡ ಮಾಡಿ ನಾನು. ಸೊ ಎಡಿಟ್ ಫೋಟೋಸ್ ಹಿಂಗದಾವು. ಎಡಿಟ್ ಮಾಡಿರೋ ಫೋಟೋ ನೋಡ್ರಿ. ಸೊ ಹೆಂಗೆ ಅನಿಸ್ತಂತ ಕಮೆಂಟ್ ಒಳಗೆ ತಿಳಿಸ್ರಿ. September we met, I could tell by your smile. You hadn't been with a good girl like me in a while. Yeah, you were impressed